ರಾಮನಿಗೆ ಆಶ್ಚರ್ಯ, ಸಂತೋಷ, ಭಯ ಎಲ್ಲವೂ ಒಟ್ಟೊಟ್ಟಿಗೆ ಆಗೋಕೆ ಶುರುವಾಗುತ್ತೆ. ಅವನಿಗೆ ಇದು ಕನಸೋ ನನಸೋ ಒಂದು ತಿಳಿಯದೆ ಕಣ್ಣು ದೊಡ್ಡದು ಮಾಡಿ ಲಕ್ಷ್ಮಿಯನ್ನೇ ನೋಡುತ್ತಾನೆ. ಅವಳು ನಾಚುತ್ತಾ ತನ್ನ ಕಣ್ಣನ್ನು ಕೆಳಗೆ ಮಾಡುತ್ತಾಳೆ. ಅವಳು ನನ್ನನ್ನು ಇದೇ ಮೊದಲ ಬಾರಿಗೆ ನೋಡೋ ಹಾಗೆ ನೋಡುತ್ತಿದ್ದಳು. ಅಲ್ಲಿ ಬಂದವರಿಗೆಲ್ಲ ನಮ್ಮಿಬ್ಬರ ಜೋಡಿ ಇಷ್ಟವಾಗಿತ್ತು. ಪಾರ್ವತಿ ರಾಮ್ಗೆ ನೋಡು, ಇವಳೇ ಸೀತಾ. ಈ ಹುಡುಗಿ ಇಷ್ಟಾನಾ ಅಂತ ಕೇಳ್ತಾಳೆ. ರಾಮ್ ಏನು ಹೇಳಲಾಗದೆ ತಲೆ ತಗ್ಗಿಸಿ ಸುಮ್ಮನೆ ಆಗಿಬಿಡುತ್ತಾನೆ. ಆ ಮನೆಯವರಿಗೆಲ್ಲ ರಾಮ್ ಹಿಡಿಸಿದ್ದ. ಮನೆಯವರು ಹುಡುಗ ಹುಡುಗಿ ಇಬ್ರೂ ಪರ್ಸನಲ್ ಆಗಿ ಏನಾದರೂ ಮಾತಾಡೋದಾದ್ರೆ ಮಾತಾಡಿಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಸೀತಾಳ ಅಮ್ಮ ಸೀತಾ ಹತ್ರ ಅವ್ರನ್ನ ಕರ್ಕೊಂಡು ಹೋಗಮ್ಮ ಅಂತ ಹೇಳ್ತಾಳೆ. ಸೀತಾ ಎದ್ದು ನಿಂತು ರಾಮನ ಕಡೆ ತನ್ನ ನೋಟ ಬೀರುತ್ತಾ ಸಣ್ಣದಾಗಿ ನಗುತ್ತಾ ಬನ್ನಿ ಎಂದು ತನ್ನ ಕಣ್ಣಿನಿಂದ ಸನ್ನೆ ಮಾಡುತ್ತಾ ತನ್ನ ರೂಮಿನ ಕಡೆ ನಡೆದುಕೊಂಡು ಹೋಗುತ್ತಾಳೆ. ರಾಮ್ ಅವಳ ಹಿಂದೇನೇ ಹೋಗ್ತಾನೆ. ಸೀತಾ ಅವನನ್ನು ಕರೆದುಕೊಂಡು ತನ್ನ ಮನೆಯ ಟೆರೇಸ್ ಮೇಲೆ ಹೋಗ್ತಾಳೆ. ರಾಮ್ ಸೀತಾಳನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಿರುತ್ತಾನೆ. ರಾಮನ ಆ ನೋಟದಿಂದ ಸೀತಾ ನಾಚಿಕೊಂಡು ನಗುತ್ತಾ ನಿಂತಿರ್ತಾಳೆ. ರಾಮ್ ತಾನೇ ಮಾತಾಡಲು ಮುಂದಾಗ್ತಾನೆ. ಸೀತಾ ಕಡೆ ನೋಡುತ್ತಾ, ಇದು ನೀವೇನಾ? ನೀವು ಮತ್ತೆ ಸಿಗ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬಸ್ಸಲ್ಲಿ ನಿಮಗೋಸ್ಕರ ಸಾಕಷ್ಟು ಹುಡುಕಾಡಿದ್ದೆ. ನೀವೆಲ್ಲೂ ಕಾಣಿಸಲಿಲ್ಲ. ನನಗೆ ಒಂದು ಮಾತನ್ನು ಸಹ ಹೇಳದೆ ಯಾಕೆ ಹೊರಟು ಹೋದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಸೀತಾ ನಗುತ್ತಾ, ನೀವು ತುಂಬಾ ಟೆನ್ಷನ್ ಆಗಿದ್ರಿ ಅನ್ಸುತ್ತೆ. ಅದರಿಂದ ನೀವು ನಿದ್ರೆ ಮಾಡ್ಬಿಟ್ಟಿದ್ರಿ. ನಿಮ್ಮನ್ನ ಡಿಸ್ಟರ್ಬ್ ಮಾಡೋಕೆ ನನಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ನಾನು ಬಂದು ಬಿಟ್ಟೆ ಅಂತ ಹೇಳ್ತಾಳೆ. ಮತ್ತೆ ರಾಮ್ ಕಡೆ ತಿರುಗಿ ಯಾಕೆ ನನ್ನ ಹುಡುಕ್ತಾ ಇದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ರಾಮ್ ತಬ್ಬಿಬ್ಬಾಗಿ ಸುಮ್ಮನೆ ಹುಡುಕ್ತಾ ಇದ್ದೆ ಅಂತಾನೆ. ಅದಕ್ಕೆ ಸೀತಾ, ಹೌದಾ, ನಿಜವಾಗ್ಲೂ ಸುಮ್ನೇನಾ ಅಂತಾಳೆ. ಅದಕ್ಕೆ ರಾಮ್ ಹೌದು ಅಂತ ಹೇಳುತ್ತಾ ಆ ಕ್ಷಣ ಇಬ್ಬರೂ ಒಬ್ಬರಿಗೊಬ್ಬರು ನೋಡುತ್ತಾ ಮೌನವಾಗುತ್ತಾರೆ. ಸೀತಾ ಮತ್ತೆ ಇನ್ನೇನಾದ್ರೂ ನನ್ನ ಬಗ್ಗೆ ಕೇಳೋಕೆ ಇದ್ರೆ ಕೇಳಿ ಅಂತ ಹೇಳ್ತಾಳೆ. ಅದಕ್ಕೆ ರಾಮ್ ಆಗಲೇ ಎಲ್ಲ ಹೇಳ್ಬೇಕಾಗಿರೋದನ್ನ ಹೇಳಿದ್ದೀಯಾ? ನಿನ್ನ ಹತ್ರ ಇನ್ನೇನು ಕೇಳೋದು ಬಾಕಿ ಇಲ್ಲ. ಆದ್ರೆ ನಾನು ಹೇಳ್ಬೇಕಾಗಿರೋದು ಮಾತ್ರ ಒಂದೇ ಒಂದು ಮಾತು ಬಾಕಿ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಸೀತಾ ಏನದು ಹೇಳಿ ಅಂತ ರಾಮ್ ಕಡೆನೇ ನೋಡ್ತಾಳೆ. ರಾಮ್ ಮೌನವಾಗಿ ಸೀತಾನೇ ನೋಡುತ್ತಿರುತ್ತಾನೆ. ಸೀತಾ, ನೀವು ಏನ್ ಹೇಳ್ತೀರಾ ಅಂತ ನನಗೆ ಗೊತ್ತು. ನನ್ನ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ತಾನೇ ಹೇಳೋದು. ಅದು ನನಗೆ ಗೊತ್ತಿರೋ ವಿಷಯನೇ ಅಂತ ಹೇಳ್ತಾಳೆ. ರಾಮ್ ಅದಲ್ಲ ಅಂತ ಹೇಳ್ತಾ ತನ್ನ ಕಣ್ಣನ್ನು ಬೇರೆ ಕಡೆ ತಿರುಗಿಸುತ್ತಾನೆ. ಸೀತಾ, ಹಾಗಾದ್ರೆ ಮತ್ತೇನು ಅಂತ ಕೇಳ್ತಾಳೆ. ರಾಮ ಮತ್ತೆ ಸೀತಾ ಕಡೆ ತಿರುಗಿ, ನಾನು ನಿನ್ನನ್ನು ಮದುವೆ ಆಗ್ತೀನಿ. ನೀನು ನನಗೆ ತುಂಬಾ ಇಷ್ಟ ಆಗಿದೀಯಾ. ನಿನ್ನ ನೇರ ನಡೆನುಡಿ ಮಾತುಗಳು ನನಗೆ ಇಷ್ಟವಾಗಿದೆ. ನಿನ್ನ ಹಿಂದಿನ ಜೀವನ ಏನೇ ಇರಲಿ ಅದನ್ನು ಒಂದು ಕಹಿ ನೆನಪಂತೆ ಮರೆತು ಬಿಡು. ನಿನ್ನ ಮುಂದಿನ ಜೀವನವನ್ನು ಸುಂದರವಾಗಿ ಇರುವಂತೆ ನಾನು ಮಾಡುತ್ತೇನೆ ಎಂದು ಸೀತಾ ಕೈಯನ್ನು ಹಿಡಿದು ರಾಮ್ ಹೇಳುತ್ತಾನೆ. ರಾಮನ ಈ ಮಾತಿನಿಂದ ಸೀತಾ ಮೌನವಾಗುತ್ತಾಳೆ. ಅವಳ ಕಣ್ಣಂಚಲ್ಲಿ ನೀರು ಸುರಿಯುತ್ತಿರುತ್ತದೆ. ಸೀತಾ ತನ್ನ ಕಣ್ಣನ್ನು ಹೊರೆಸಿಕೊಳ್ಳುತ್ತಾ, ರಾಮ್, ನಿಜವಾಗ್ಲೂ ಹೇಳ್ತಿದ್ದೀರಾ? ನಾನು ನಿಮಗೆ ನಿಜವಾಗಲೂ ಇಷ್ಟ ಆಗಿದ್ದೀನಾ ಅಂತ ಕೇಳ್ತಾಳೆ. ಅದಕ್ಕೆ ರಾಮ್, ಹೌದು, ನೀನು ನನಗೆ ನಿಜವಾಗ್ಲೂ ಇಷ್ಟ ಆಗಿದ್ದೀಯಾ. ನೆನ್ನೆಯ ಆ ದಿನದ ಜರ್ನಿಯನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನಿನ್ನ ಆ ಮಾತುಗಳು ನನ್ನ ಹೃದಯವನ್ನು ಮುಟ್ಟಿದೆ ಎಂದು ಹೇಳುತ್ತಾನೆ. ಸೀತಾ ನಗುತ್ತಾ ಥ್ಯಾಂಕ್ ಯು ಎಂದು ಹೇಳುತ್ತಾಳೆ. ಅವಳ ನಗುವಿಂದ ರಾಮಗೂ ಕೂಡ ಸಂತೋಷವಾಗುತ್ತೆ. ನಂತರ ಇಬ್ಬರೂ ಕೆಳಗಡೆ ಹೋಗುತ್ತಾರೆ. ಆಗ ಸೀತಾ ತನ್ನ ರೂಮಿನಿಂದ ಈಗಾಗಲೇ ಪ್ಯಾಕ್ ಮಾಡಿ ಇಟ್ಟಿರುವ ಒಂದು ಗಿಫ್ಟ್ ಪ್ಯಾಕ್ ಅನ್ನು ರಾಮ್ಗೆ ಕೊಡುತ್ತಾಳೆ. ರಾಮ್, ಇದೇನು ಅಂತ ಕೇಳ್ತಾನೆ. ಅದಕ್ಕೆ ಸೀತಾ, ಇದನ್ನು ನೀವು ಮನೆಗೆ ಹೋಗಿ ಒಬ್ಬರೇ ಇರುವಾಗ ಓಪನ್ ಮಾಡಿ ನೋಡಿ ಎಂದು ಹೇಳಿ ನಗುತ್ತಾಳೆ. ಆಗ ರಾಮ್, ನಿನ್ನ ನಿಜವಾದ ಹೆಸರು ಏನು? ಲಕ್ಷ್ಮೀನ ಸೀತಾನ ಅಂತ ಕೇಳ್ತಾನೆ. ಅದಕ್ಕೆ ಸೀತಾ ನಗುತ್ತಾ ನನ್ನ ಹೆಸರು ಸೀತಾಲಕ್ಷ್ಮಿಗೆ ಅಂತ ಹೇಳುತ್ತಾಳೆ. ಮನೆಯವರಿಗೆಲ್ಲ ಇಬ್ಬರೂ ಮದುವೆಗೆ ಒಪ್ಪಿರುವುದನ್ನು ಕೇಳಿ ಸಂತೋಷವಾಗುತ್ತದೆ. ರಾಮ್ನ ಅಕ್ಕ ಪಾರ್ವತಿ ನಗುತ್ತಾ, ನಾನು 5 ವರ್ಷದ ಹಿಂದೆಯೇ ಇವಳನ್ನು ಗೊತ್ತು ಮಾಡಿದ್ದೆ. ಆದರೆ ನೀನೇ ಬೇಡ ಎಂದು ತಳ್ಳಿ ಹಾಕಿದ್ದೆ.
ಮತ್ತೆ ಈಗ ಅವಳನ್ನೇ ಒಪ್ಪಿದ್ದೀಯಾ ಎಂದು ಹೇಳಿ ರಾಮ್ಗೆ ಗೇಲಿ ಮಾಡುತ್ತಾಳೆ. ಇದನ್ನು ಕೇಳಿದ ರಾಮಗೆ ಇವಳು ನನಗಾಗಿ ಹುಟ್ಟಿರಬೇಕು. ಅದಕ್ಕೋಸ್ಕರನೇ 5 ವರ್ಷದ ಹಿಂದೆ ಅಕ್ಕ ಇವಳನ್ನು ನನಗಾಗಿ ಗೊತ್ತು ಮಾಡಿರಬೇಕು ಎಂದು ತನ್ನಲ್ಲೇ ತಾನು ಅಂದುಕೊಂಡು ಸುಮ್ಮನಾಗುತ್ತಾನೆ. ರಾಮ್ ಮತ್ತು ಸೀತಾ ಲಕ್ಷ್ಮಿಯ ಮದುವೆ ಪ್ರಸ್ತಾಪ ಖುಷಿ ಖುಷಿಯಿಂದ ಮುಗಿಯುತ್ತದೆ. ರಾಮ್ ಮನೆಯವರೆಲ್ಲ ಅವರ ಮನೆಗೆ ವಾಪಸ್ ಆಗುತ್ತಾರೆ. ರಾಮ್ ಮನೆಗೆ ಬಂದು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಲಕ್ಷ್ಮಿ ಕೊಟ್ಟಿರುವ ಗಿಫ್ಟ್ ಬಾಕ್ಸ್ ಅನ್ನು ಓಪನ್ ಮಾಡುತ್ತಾನೆ. ಅದರಲ್ಲಿ ಒಂದು ಚೀಟಿಯನ್ನು ಬರೆದು ಇಡಲಾಗಿತ್ತು. ಹಾಗೆ ಇದರಲ್ಲಿ ಒಂದು ಬಿಳಿ ಬಣ್ಣದ ಕರ್ಚೀಫ್ ಕೂಡ ಇತ್ತು. ಅದರ ಮೇಲೆ ಆರ್ ಎಂದು ಬರೆಯಲಾಗಿತ್ತು. ಅದನ್ನು ನೋಡಿ ನನಗೆ ಆಶ್ಚರ್ಯವಾಗಿತ್ತು. ಅದು ನನ್ನದೇ ಕರ್ಚೀಫ್ ಆಗಿತ್ತು. ಮತ್ತೆ ನಾನು ಆ ಕಾಗದವನ್ನು ಓಪನ್ ಮಾಡಿ ಓದಲು ಶುರು ಮಾಡಿದ್ದೆ. ಅದರಲ್ಲಿ ಮೊದಲಿಗೆ ಬರೆದಿತ್ತು, ನೀವು ನಿಮ್ಮ ಹೃದಯವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ. ನಾನು ನಿಮಗೆ ಕಹಿಯಾದ ಸತ್ಯವನ್ನು ಹೇಳಲು ಬಯಸುತ್ತಿರುವೆ. ಇದನ್ನು ಓದಿ ನನ್ನ ಹೃದಯ ಇನ್ನಷ್ಟು ಬಡಿದುಕೊಳ್ಳಲು ಶುರುವಾಯಿತು. ಮತ್ತೇನು ಸತ್ಯ ಹೇಳಲು ಹೊರಟಿದ್ದಾಳೆ ಎಂದುಕೊಳ್ಳುತ್ತಾ ಮುಂದಿನ ಸಾಲುಗಳನ್ನು ಓದಲು ಶುರು ಮಾಡಿದ್ದೆ. ಅದರಲ್ಲಿ ಮೊದಲನೆಯದಾಗಿ, ಸಾರಿ, ನನ್ನನ್ನು ಕ್ಷಮಿಸಿ ಎಂದು ಬರೆದಿತ್ತು. ನನಗೆ ಅರ್ಥವಾಗಲಿಲ್ಲ. ನಾನು ಮುಂದೆ ಓದಲು ಶುರು ಮಾಡಿದೆ. ಅವಳು ಹೀಗೆ ಬರೆದಿದ್ದಳು, ನಾನು ನಿನ್ನೆ ಬಸ್ಸಿನಲ್ಲಿ ಹೇಳಿದ್ದು ಸುಳ್ಳು. ಅದನ್ನು ಓದಿ ನನಗೆ ಆಶ್ಚರ್ಯವಾಗಿತ್ತು. ಮುಂದಿನ ಸಾಲುಗಳನ್ನು ಓದಲು ಶುರು ಮಾಡಿದೆ. ಮುಂದೆ ಅವಳು ಹೀಗೆ ಬರೆದಿದ್ದಳು, ನಾನು ನಿಮ್ಮನ್ನು 5 ವರ್ಷದ ಹಿಂದೆ ನೋಡಿ ಇಷ್ಟಪಟ್ಟಿದ್ದೆ. ಆದರೆ ಅದೇಕೋ ನೀವು ನನ್ನನ್ನು ಮದುವೆಯಾಗಲು ನಿರಾಕರಿಸಿ ಬಿಟ್ಟಿರಿ. 5 ವರ್ಷದ ಹಿಂದೆ ಒಂದು ಮದುವೆ ಮನೆಯಲ್ಲಿ ನಾನು ನಿಮ್ಮನ್ನು ನೋಡಿದ್ದೆ. ಹಾಗೆ ನಿಮ್ಮ ಅಕ್ಕ ಕೂಡ ಬಂದು ಮದುವೆಯ ಪ್ರಸ್ತಾಪವನ್ನು ಮಾಡಿದ್ದರು. ಅದಕ್ಕೆ ನಾನು ಕೂಡ ಒಪ್ಪಿದೆ. ಆದ್ರೆ ನೀವು ನನ್ನ ಬೇಡವೆಂದು ನಿರಾಕರಿಸಿದ್ರಿ. ಅದೇ ದಿನ ನಾನು ಮದುವೆ ಮನೆಯಲ್ಲಿ ಅರಿಶಿನ ಕುಂಕುಮ ತೆಗೆದುಕೊಂಡು ಬರುವಾಗ ನೀವು ನನಗೆ ಡಿಕ್ಕಿ ಹೊಡೆದಿದ್ದೀರಿ. ಆಗ ನಮ್ಮಿಬ್ಬರ ಮೈಯೆಲ್ಲ ಅರಿಶಿನ ಕುಂಕುಮದಿಂದ ತುಂಬಿಹೋಗಿತ್ತು. ಆಗ ಈ ಕರ್ಚೀಪನ್ನು ನನ್ನ ಕೈಯಲ್ಲಿ ಇಟ್ಟು ನೀವು ಸಾರಿ ಅಂತ ಹೇಳಿ ಹೋಗಿದ್ರಿ. ಆಗ ನಾನು ನಿಮ್ಮ ಕಡೆ ತಿರುಗಿ ನೋಡಿದೆ. ನೀವು ಕೂಡ ನನ್ನನ್ನೇ ತಿರುಗಿ ನೋಡುತ್ತಾ ನಿಂತಿದ್ರಿ. ನೆನಪಿದೆಯಾ ಅಂತ ಬರೆದಿರ್ತಾಳೆ. ಹೌದು. ಆ ದಿನವನ್ನು ನಾನು ಇಂದು ಮರೆತಿರಲಿಲ್ಲ. ಅವಳು ಜೋರಾಗಿ ಬಂದು ನನ್ನ ಹಣೆಗೆ ಡಿಕ್ಕಿಯನ್ನು ಹೊಡೆದಿದ್ದಳು. ಕೈತುಂಬ ಬಳೆ, ಉದ್ದನೆಯ ಜಡೆ ಹಾಕಿ, ಲಂಗ ದಾವಣಿ ಹಾಕಿ ಮುದ್ದಾಗಿ ಕಾಣುತ್ತಿದ್ದಳು. ಮೈತುಂಬ ಅರಿಶಿನ ಕುಂಕುಮವನ್ನು ಚೆಲ್ಲಿಕೊಂಡು ಮದುಮಗಳ ಹಾಗೆ ಕಾಣುತ್ತಿದ್ದಳು. ಅದನ್ನು ನೆನಪಿಸಿಕೊಂಡು ರಾಮ ನಗುತ್ತಾನೆ. ಮುಂದೆ ಮತ್ತೆ ಬರೆದಿತ್ತು, ನಾನು ನಿಮ್ಮ ಫೋಟೋನ ಮುಂಚೆನೇ ನೋಡಿದ್ದೆ. ನಾನು ಬಸ್ಸಿನಲ್ಲಿ ನೋಡಿದ ತಕ್ಷಣ ನಾನು ಮದುವೆ ಆಗುವ ಹುಡುಗ ನೀವೇ ಅಂತ ನನಗೆ ಗೊತ್ತಿತ್ತು. ಆದರೂ ನೀವು ನನ್ನನ್ನು ಅಪರಿಚಿತರ ಹಾಗೆ ನೋಡುತ್ತಿರುವುದನ್ನು ನೋಡಿ ನಾನು ಸುಮ್ಮನಾದೆ. ನಿಮ್ಮ ಮನಸ್ಸಲ್ಲಿ ಏನಾದರೂ ಇರಬಹುದು ಎಂದು ತಿಳಿದುಕೊಳ್ಳಲು ನಾನು ಆ ಥರ ತಮಾಷೆಯಾಗಿ ಮಾತಾಡಿದೆ. ದಯವಿಟ್ಟು ತಪ್ಪಾಗಿ ತಿಳಿದುಕೊಳ್ಳಬೇಡಿ. ನನಗೆ ಯಾವ ಪ್ರೇಮಿಯೂ ಇಲ್ಲ. ನಾನು 5 ವರ್ಷದಿಂದ ನಿಮ್ಮನ್ನೇ ಇಷ್ಟಪಟ್ಟು ಪ್ರೀತಿಸಿದ್ದೆ. ನನ್ನ ಈ ತುಂಟತನದಿಂದ ನಿಮಗೇನಾದರೂ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಂತಿ ನಿಮ್ಮ ಪ್ರೀತಿಯ ಸೀತಾಲಕ್ಷ್ಮಿ ಎಂದು ಬರೆದಿದ್ದಳು. ಇದನ್ನು ನೋಡಿದ ರಾಮ್ಗೆ ಆಶ್ಚರ್ಯ ಸಂತೋಷ ಆಗಿತ್ತು. ರಾಮ್ ಇಂಥ ಹುಡುಗಿಯನ್ನೇ ಮದುವೆಯಾಗಲು ಬಯಸಿದ್ದ. ರಾಮ್ ಸೀತಾ ಬಗ್ಗೆ ತುಂಬಾ ಗೌರವ ಇಟ್ಟುಕೊಂಡಿದ್ದ. ಈ ಕಾಗದ ನೋಡಿ ಸೀತಾ ಮೇಲೆ ಇದ್ದ ಗೌರವ ಇನ್ನಷ್ಟು ಜಾಸ್ತಿಯಾಗಿತ್ತು. ತನ್ನ ಅಕ್ಕ ನನಗೆ ಇಂಥ ಹುಡುಗಿಯನ್ನು ಹುಡುಕಿರುವುದನ್ನು ನೋಡಿ ರಾಮ್ ಸಂತಸಗೊಂಡಿದ್ದ. ರಾಮ್ಗೆ ಅವನು ಅಂದುಕೊಂಡ ರೀತಿಯ ಹುಡುಗಿ ಸಿಕ್ಕಿದ್ದಳು. ರಾಮ್ ಮತ್ತು ಸೀತಾಲಕ್ಷ್ಮಿಯ ಮದುವೆಯೂ ಅದ್ದೂರಿಯಾಗಿ ನಡೆದಿತ್ತು. ರಾಮ್ ಮತ್ತೆ ಸೀತಾಲಕ್ಷ್ಮಿ ಜೀವನ ಸುಖವಾಗಿ, ಸಂತೋಷವಾಗಿ, ಖುಷಿಯಾಗಿ ಸಾಗಿತ್ತು.